ಎಲ್ರಿಗೂ ನಮಸ್ಕಾರ. ಮೇಜರ್ಲಿ ಈಗ ನಾನು ಮಾತಾಡ್ಲಿಕ್ಕೆ ಬಂದಿರೋ ವಿಚಾರ ಬಂದು ಈಗ CET ಅಪ್ಲಿಕೇಶನಲ್ಲಿ ಯಾರು ಅಗ್ರಿಕಲ್ಚರ್ ಕೋಟಾನ ಕ್ಲೈಮ್ ಮಾಡ್ಕೊಂಡಿರ್ತಾರೋ ಅವರಿಗೆ ಡಾಕ್ಯುಮೆಂಟ್ಸ್ ಅಪ್ಲೋಡ್ ಮಾಡಲಿಕ್ಕೆ ಕೇಳಿದ್ದಾರೆ. ಡಾಕ್ಯುಮೆಂಟ್ಸ್ ಯಾವಾಗ ಅಪ್ಲೋಡ್ ಮಾಡೋಕ್ಕೆ ಕೇಳಿದ್ದಾರೆ ಅಂತಂದರೆ 17th ಏಪ್ರಿಲಿಂದ ನಿಮಗೆ 28th ಏಪ್ರಿಲ್ವರೆಗೂ ಕಾಲಾವಕಾಶ ಕೊಟ್ಟಿದ್ದಾರೆ. ಆ ಟೈಮ್ ಪೀರಿಯಡಲ್ಲಿ ನಿಮ್ಮ ಡಾಕ್ಯುಮೆಂಟ್ಸ್ನ ನೀವು ಅಪ್ಲೋಡ್ ಮಾಡಬೇಕಾಗತ್ತೆ. ಸೊ ಯಾರು ಡಾಕ್ಯುಮೆಂಟ್ಸ್ ಅಪ್ಲೋಡ್ ಮಾಡಬೇಕು ಅಂದರೆ ಎಲ್ಲರೂ ಅಪ್ಲೋಡ್ ಮಾಡಲಿಕ್ಕಾಗಲ್ಲ. ಯಾರು ರೈತರ ಮಕ್ಕಳ ಕೆಳಗಡೆ ರಿಸರ್ವೇಷನ್ನ ಕ್ಲೈಮ್ ಮಾಡ್ಕೊಂಡಿರ್ತಾರೆ ನಿಮ್ಮ CET ಅಪ್ಲಿಕೇಶನಲ್ಲಿ, ಆರ್ ಯು ಕ್ಲೈಮಿಂಗ್ ಅಗ್ರಿಕಲ್ಚರ್ ಕೋಟಾ ಅಂತ ಒಂದು ಆಪ್ಷನ್ ಕೇಳಿರುತ್ತೆ. ಅಲ್ಲಿ ನೀವು ಸೆಲೆಕ್ಟ್ ಎಸ್ ಅಂತ ಕೊಟ್ಟಿರಬೇಕು. ಅಲ್ಲಿ ನಿಮಗೆ ಪ್ರಾಕ್ಟಿಕಲ್ ಸೆಂಟರ್ ನಿಮಗೆ ಲೈಕ್ ನಿಮ್ಮ ಜಿಲ್ಲೆಯ ಅಗ್ರಿಕಲ್ಚರ್ ಅಥವಾ ಆರ್ಟಿಕಲ್ಚರ್ ಕಾಲೇಜು ಲೈಕ್ GKVKನೋ ಆರ್ಟಿಕಲ್ಚರ್ ಕಾಲೇಜ್ ಕೋಲಾರನೋ ಈ ಥರದ್ದು ನಿಮ್ಮ ಜಿಲ್ಲೆಗಳಲ್ಲಿ ನೀವು ಸೆಂಟರ್ ಬಂದಿರುತ್ತೆ. ಅಲ್ಲಿ ಯಾರು ನೋ ಅಂತ ಸೆಲೆಕ್ಟ್ ಮಾಡ್ಕೊಂಡಿರ್ತೀರೋ ಅಗ್ರಿಕಲ್ಚರ್ ಪ್ರಾಕ್ಟಿಕಲ್ಗೆ ಅವ್ರಿಗೆ ಈ ಎಕ್ಸಾಮ್ಗೆ ಎಲಿಜಿಬಲೇ ಆಗಲ್ಲ. ಸರ್ ಇದು ಕ್ರೈಟೀರಿಯಾ ಏನು, ಯಾರು ಕ್ಲೈಮ್ ಮಾಡ್ಕೋಬೋದು ಅಂದರೆ ಯಾರು ರೈತರ ಮಕ್ಕಳು ಇರ್ತೀರೋ, ಓಕೆ, ಸೊ ನಿಮ್ಮ ಕುಲಕಸಬು ಅಗ್ರಿಕಲ್ಚರ್ ಇರ್ತದೋ ಅವ್ರ ಮಕ್ಕಳು ಅವ್ರ ಪೇರೆಂಟ್ಸು ಅಗ್ರಿಕಲ್ಚರಿಸ್ಟ್ ಆಗಿದ್ದರೆ, ನೀವು ವ್ಯವಸಾಯಗಾರ ಆಗಿದ್ದರೆ ನಿಮ್ಮ ತಂದೆ ಅಥವಾ ನಿಮ್ಮ ತಾಯಿ ಅಥವಾ ಅಜ್ಜಿ ತಾತ ಹೆಸರಲ್ಲಿ ಜಮೀನು ಇರಬೇಕು. ಅರ್ಧ ಎಕರೆ ಜಮೀನು ಇದ್ದರೂ ಸಹ ಕೂಡ ಆಗುತ್ತೆ. ಅದು ಏನಾದರೂ ನೀವು ಪಾಣಿನ ತೊಗೊಂಡೋಗ್ಬಿಟ್ಟು ತಾಲೂಕು ಆಫೀಸಲ್ಲಿ ಕೊಟ್ಟರೆ, ಓಕೆ, ಆ ಪಾಣಿ ಅಂದರೆ ಆ ಜಮೀನು ನಿಮ್ಮ ಅಪ್ಪ ನಿಮ್ಮ ಅಮ್ಮ ಹೆಸರಲ್ಲಿದ್ದರೆ ಡೈರೆಕ್ಟಾಗಿ ನಿಮಗೆ ಓಕೆ ವ್ಯವಸಾಯಗಾರರ ಕುಟುಂಬ ದೃಢೀಕರಣ ಪತ್ರ ಅಂತ ಕೊಡ್ತಾರೆ. ಅದೊಂದಿದ್ರೆ ಸಾಕು. ಅಕಸ್ಮಾತ್ ಜಮೀನೇನಾದರೂ ಸ್ಟೂಡೆಂಟ್ ಅವರ ಅಜ್ಜಿ ಅಥವಾ ತಾತ ಹೆಸರಲ್ಲಿದ್ದರೆ, ಅಂದರೆ ಆ ಫ್ಯಾಮಿಲಿ ಡಿವೈಡ್ ಆಗಿಲ್ಲ, ಇನ್ನೂ ಒಟ್ಟಿಗಿದ್ದಾರೆ ಅಂತಂತಂದರೆ, ಆವಾಗ ನೀವು ಆ ವ್ಯವಸಾಯಗಾರರ ಕುಟುಂಬ ದೃಢೀಕರಣ ಪತ್ರದ ಜೊತೆಗೆ ಓಕೆ ವಂಶವೃಕ್ಷ ಅನ್ನೋದನ್ನು ಅಟ್ಯಾಚ್ ಮಾಡಬೇಕಾಗತ್ತೆ. ಆ ವಂಶವೃಕ್ಷನ ಅಟ್ಯಾಚ್ ಮಾಡಿ ನೀವು ಅಪ್ಲೋಡ್ ಮಾಡಬೇಕಾಗತ್ತೆ. ಹಾಗಾಗಿ ಈಗ ಏನೇನು ಮೇಜರ್ ಡಾಕ್ಯುಮೆಂಟ್ಸ್ ಬೇಕಾಗುತ್ತೆ ಅಂತಂದರೆ, ದ ಫಸ್ಟ್ ಥಿಂಗ್ ಅವರು CET ಅಡ್ಮಿಷನ್ ಟಿಕೆಟ್ ಅಪ್ಲೋಡ್ ಮಾಡೋಕ್ಕೆ ಹೇಳ್ತಾರೆ. ನಿಮ್ಮ CET ಅಡ್ಮಿಷನ್ ಟಿಕೆಟ್ ಆಲ್ರೆಡಿ ನೀವು ಎಕ್ಸಾಮ್ ಬರೆದಿದ್ರೆ ನಿಮ್ಮ ಹತ್ರ ಇರುತ್ತೆ, ಆ CET ಅಡ್ಮಿಷನ್ ಟಿಕೆಟ್ ಅಪ್ಲೋಡ್ ಮಾಡಬೇಕು. ಸೆಕೆಂಡ್ ಥಿಂಗು ಅಗ್ರಿಕಲ್ಚರಿಸ್ಟ್ ಸರ್ಟಿಫಿಕೇಟ್ ಅಂದರೆ ವ್ಯವಸಾಯಗಾರರ ಕುಟುಂಬ ದೃಢೀಕರಣ ಪತ್ರ. ಇಲ್ಲಿ ತಿಳ್ಕೊಳ್ಳಿ, ನಿಮ್ಮ ಅಪ್ಪ ನಿಮ್ಮ ಅಮ್ಮ ಹೆಸರಲ್ಲಿದ್ದರೆ ಬರೀ ಅಗ್ರಿಕಲ್ಚರಿಸ್ಟ್ ಸರ್ಟಿಫಿಕೇಟ್ನ ಅಪ್ಲೋಡ್ ಮಾಡಿದ್ರೆ ಸಾಕು. ನಿಮ್ಮ ತಾತ ಅಜ್ಜಿ ಹೆಸರಲ್ಲಿತ್ತು ಅಂತಂತಂದರೆ ನೀವು ಅಗ್ರಿಕಲ್ಚರ್ ಸರ್ಟಿಫಿಕೇಟ್ ಜಾಗದಲ್ಲಿ ಇನ್ನೊಂದು ಜಾಗದಲ್ಲಿ ನಿಮಗೆ ವಂಶವೃಕ್ಷ ಅಂತ ಕೇಳ್ತಾರೆ, ಆ ವಂಶವೃಕ್ಷನ ಅಟ್ಯಾಚ್ ಮಾಡಿ ಅಪ್ಲೋಡ್ ಮಾಡಬೇಕಾಗತ್ತೆ. ಆ್ಯಂಡ್ ಯಾವುದೇ ಕಾರಣಕ್ಕೂ ಅಜ್ಜಿ ತಾತ ಅಂತ ಬಂದಾಗ ಅಪ್ಪ ಅವರ ಅಮ್ಮ ಅಪ್ಪ ಆಗ್ತಾರೆ ಹೊರತು ಅಮ್ಮ ಅವರ ಅಪ್ಪ ಅಮ್ಮ ಜಾಗದಲ್ಲಿ ಜಮೀನಿದ್ರೆ ಅದನ್ನು ನೀವು ಕ್ಲೇಮ್ ಮಾಡ್ಕೊಳ್ಳೋಕ್ಕಾಗಲ್ಲ, ಯಾಕಂದರೆ ವಂಶವೃಕ್ಷದಲ್ಲಿ ಅದು ಬರಲ್ಲ. ಹಾಗಾಗಿ ಅಪ್ಪ ಅವರ ಅಮ್ಮ ಅಪ್ಪ ಹೆಸರಲ್ಲಿದ್ದರೆ ನಿಮಗೆ ಕ್ಲೇಮ್ ಆಗುತ್ತೆ, ಅಥವಾ ನಿಮ್ಮ ಸ್ವಂತ ಅಪ್ಪ ಅಮ್ಮ ಹೆಸರಲ್ಲಿದ್ದರೆ ಆಗುತ್ತೆ. ಅದೇ ನಿಮ್ಮ ಅಜ್ಜಿ ತಾತ ಬಂದ್ಬಿಟ್ಟು ಹೇಳಿದ್ನಲ್ಲ, ಅಪ್ಪ ಅವರ ಅಪ್ಪ ಅಮ್ಮ ಕೈಲಾಗುತ್ತೆ, ಅಮ್ಮ ಅವರ ಅಪ್ಪ ಅಮ್ಮ ಇದ್ದರೆ ಆ ವಂಶವೃಕ್ಷ ನಿಮಗೆ ಕ್ಲೈಮ್ ಆಗಲ್ಲ. ಕೆಲವ್ರಿಗೆ ಅದು ಕನ್ಫ್ಯೂಷನ್ ಇರ್ತದೆ, ಅದನ್ನು ಕ್ಲಾರಿಫೈ ಮಾಡ್ಕೊಳ್ಳಿ. ನೆಕ್ಸ್ಟ್ ಒನ್ನು ಇನ್ಕಮ್ ಸರ್ಟಿಫಿಕೇಟ್ ಕೇಳ್ತಾರೆ. ಓಕೆ, ಫಸ್ಟ್ ಒನ್ ನಾನು ಹೇಳಿದೆ ಇನ್ನು CET ಅಡ್ಮಿಷನ್ ಟಿಕೆಟ್ ಕೇಳಿದೆ. ಸೆಕೆಂಡ್ ಒನ್ನು ನಿಮ್ಮ ಅಗ್ರಿಕಲ್ಚರಿಸ್ಟ್ ಸರ್ಟಿಫಿಕೇಟ್ ಅಪ್ಲೋಡ್ ಮಾಡಬೇಕು. ಆ್ಯಂಡ್ ಥರ್ಡ್ ಒನ್ ಬಂದ್ಬಿಟ್ಟು ಹೇಳಿದೆ ಓಕೆ, ಸೊ ನಿಮ್ದೇನಾದರೂ ತಾತ ಅಜ್ಜಿ ಹೆಸರಲ್ಲಿತ್ತು ಅಂತಂದರೆ ವಂಶವೃಕ್ಷ ಅಪ್ಲೋಡ್ ಮಾಡಬೇಕಾಗತ್ತೆ. ಆ್ಯಂಡ್ ಫೋರ್ತ್ ಒನ್ ಇನ್ಕಮ್ ಸರ್ಟಿಫಿಕೇಟ್ ಅಪ್ಲೋಡ್ ಮಾಡಬೇಕು. ಮಾಮೂಲಿ ನಿಮ್ಮ CET ಅಪ್ಲಿಕೇಶನಲ್ಲಿ ಏನು RD ನಂಬರ್ ಕ್ಲೇಮ್ ಮಾಡ್ಕೊಂಡಿರ್ತೀರೋ ಅದೇ ಇನ್ಕಮ್ ಸರ್ಟಿಫಿಕೇಟ್ನ ಅಪ್ಲೋಡ್ ಮಾಡಿ. ಆ್ಯಂಡ್ ಫಿಫ್ತ್ ಒನ್ ಮೇಜರ್ ಏನು ಅಂತಂದರೆ ಅಫಿಡಿವೇಟ್. ಇದು ಎಲ್ಲರೂ ಸಬ್ಮಿಟ್ ಮಾಡಬೇಕು. ಯಾರು ಅಗ್ರಿಕಲ್ಚರ್ ಕೋಟಾ ಕ್ಲೇಮ್ ಮಾಡ್ಕೊಂಡಿರ್ತೀರೋ ಅವರು ಈ ಅಫಿಡಿವೇಟ್ನ ಸಬ್ಮಿಟ್ ಮಾಡಲೇಬೇಕು. ಇದು ₹100 ಸ್ಟಾಂಪ್ ಪೇಪರ್ ಮೇಲೆ ನೀವು ಓಕೆ ಮಾಡಿಸ್ಬೇಕಾಗತ್ತೆ. ಅಫಿಡಿವೇಟ್ ಫಾರ್ಮ್ಯಾಟ್ ಬಂದ್ಬಿಟ್ಟು ಆ PDF ನೋಟಿಫಿಕೇಶನ್ ಕೊಟ್ಟಿದ್ರಲ್ಲ, ಆ PDF ಅಲ್ಲಿ ಕಂಟೆಂಟ್ ಇದೆ. ಬಟ್ ಇಲ್ಲಿ ಮಾಡಬೇಕಾದ್ರೆ ಮೇಜರ್ ನೀವು ಏನು ಜ್ಞಾಪಕ ಇಟ್ಕೋಬೇಕು ಅಂದರೆ, ಆ ಅಫಿಡಿಯೇಟಲ್ಲಿ ನಿಮ್ಮ ಇನ್ಕಮ್ ಕೇಳುತ್ತೆ. ಆ ಇನ್ಕಮ್ ಬಂದ್ಬಿಟ್ಟು ನಿಮ್ಮ ಇನ್ಕಮ್ ಸರ್ಟಿಫಿಕೇಟಲ್ಲಿ ಏನಿರುತ್ತೋ ಅಷ್ಟೇ ಅಮೌಂಟ್ನ ನೀವು ಮೆನ್ಷನ್ ಮಾಡಬೇಕು. ಅಫಿಡಿಯೇಟಲ್ಲಿ ಮೆನ್ಷನ್ ಮಾಡೋ ಅಮೌಂಟ್ ಬೇರೆ, ನಿಮ್ಮ ಇನ್ಕಮ್ ಸರ್ಟಿಫಿಕೇಟಲ್ಲಿ ಮೆನ್ಷನ್ ಮಾಡಿರೋ ಅಮೌಂಟ್ ಬೇರೆ ಏನಾದರೂ ಇತ್ತು ಅಂತಂದರೆ ನಿಮಗೆ ರಿಮಾರ್ಕ್ಸಲ್ಲಿ ಅದನ್ನು ರಿಜೆಕ್ಟ್ ಮಾಡ್ತಾರೆ. ಬಿಕಾಸ್ ನಿಮ್ಮ ಇನ್ಕಮ್ ಸರ್ಟಿಫಿಕೇಟಲ್ಲಿ ಮೆನ್ಷನ್ ಮಾಡಿರೋ ಇನ್ಕಮು ಮತ್ತು ನೀವು ಅಫಿಡೇಟಲ್ಲಿ ಕೊಟ್ಟಿರೋಂಥ ಇನ್ಕಮು ಸರಿ ಇಲ್ಲ, ಮ್ಯಾಚ್ ಆಗ್ತಾ ಇಲ್ಲ ಅಂದ್ಬಿಟ್ಟು ನಿಮ್ಮದು ಅಗ್ರಿಕಲ್ಚರ್ ಕೋಟಾನ ರಿಜೆಕ್ಟ್ ಮಾಡ್ತಾರೆ, ನಿಮ್ಗೆ ಎಕ್ಸಾಮ್ಗೆ ಎಲಿಜಿಬಿಲಿಟಿ ಕೊಡಲ್ಲ. ಸೊ ಹಾಗಾಗಿ ನನ್ನ ಸಜೆಷನ್ನು ಅಫಿಡಿಯೇಟ್ ಮಾಡಬೇಕು ಅಂತಂದರೆ ನಿಮ್ಮ ಇನ್ಕಮ್ ಸರ್ಟಿಫಿಕೇಟಲ್ಲಿ ಎಷ್ಟಿದೆಯೋ ಅಷ್ಟು ಮಾಡಿ. ಅಲ್ಲಿ ಮೇಜರ್ ನೀವು ಅಫಿಡಿಯೇಟ್ ಮಾಡಿಸ್ಬೇಕಂದ್ರೆ ಮೇಜರ್ ಕೇಳೋದೇನು ಅಂದರೆ ರೋಟ್ರಿಯಲ್ಲಿ ಫಸ್ಟ್ ಪಾರ್ಟಿ ಯಾರು, ಸೆಕೆಂಡ್ ಪಾರ್ಟಿ ಯಾರು ಅಂತಂತ ಕೇಳ್ತಾರೆ. ಫಸ್ಟ್ ಪಾರ್ಟಿ ಅಂತಂತಂದರೆ ಸ್ಟೂಡೆಂಟ್, ಅಂದರೆ ಯಾವ ಸ್ಟೂಡೆಂಟು ಆ ಪ್ರಾಕ್ಟಿಕಲ್ ಎಕ್ಸಾಮಿನೇಷನ್ ಬರೀತಾರೋ ಅವರ ಹೆಸರು ಫಸ್ಟ್ ಪಾರ್ಟಿಗೆ ಬರುತ್ತೆ. ಸೆಕೆಂಡ್ ಪಾರ್ಟಿ ಲಾಟ್ ಆಫ್ ಪೇರೆಂಟ್ಸ್ಗೆ ಕನ್ಫ್ಯೂಷನ್ ಇದೆ. ಸೆಕೆಂಡ್ ಪಾರ್ಟಿ ಯಾರ್ದು ತೊಗೋಬೇಕು ಅಂತಂತಂದರೆ, ನೀವು ಪ್ರಾಕ್ಟಿಕಲ್ ಎಕ್ಸಾಮಿನೇಷನ್ ಸೆಂಟರ್ ತೊಗೊಂಡಿರ್ತೀರ. ಈಗ ಒಂದು ಎಕ್ಸಾಂಪಲ್ ನಾನು ಕೋಲಾರ ಚಿಕ್ಕಬಳ್ಳಾಪುರ ಜಿಲ್ಲೆಯ ಮಕ್ಕಳು ತೊಗೊಳ್ತೀನಿ. ಓಕೆ, ಅವ್ರಿಗೆ ಏನಾಗುತ್ತೆ ಅಂದರೆ 2 ಸೆಂಟರ್ ತೋರಿಸುತ್ತೆ ಅಪ್ಲಿಕೇಶನ್ ಹಾಕಬೇಕಂದ್ರೆ. ಒಂದು ಆರ್ಟಿಕಲ್ಚರ್ ಕಾಲೇಜ್ ಕೋಲಾರ, ಇನ್ನೊಂದು ಅಗ್ರಿಕಲ್ಚರ್ ಕಾಲೇಜ್ GKVK ಬ್ಯಾಂಗ್ಳೂರು ಅಂತ ಇರುತ್ತೆ. ಚಿಕ್ಕಬಳ್ಳಾಪುರದಲ್ಲಿ ಕೋಲಾರದವ್ರಿಗೆ 2 ಸೆಂಟ್ರಲ್ಲಿ ಯಾವ್ದು ಬೇಕಾದ್ರೂ ಸೆಲೆಕ್ಟ್ ಮಾಡ್ಕೊಳ್ಳೋಕೆ ಆಪ್ಷನ್ ಇತ್ತು CET ಅಪ್ಲಿಕೇಶನಲ್ಲಿ. ಕೆಲವರು ಕೋಲಾರ ತೊಗೊಂಡಿರ್ತಾರೆ, ಕೆಲವರು GKVK ಬ್ಯಾಂಗ್ಳೂರು ತೊಗೊಂಡಿರ್ತಾರೆ. ಸೊ ಇಲ್ಲಿ ಏನಾಗುತ್ತೆ ಅಂತಂದರೆ GKVK ಅಂತ ತೊಗೊಂಡಿದ್ರೆ ಅಂದರೆ ಸೆಕೆಂಡ್ ಪಾರ್ಟಿ ಬೇರೆ,
ಆರ್ಟಿಕಲ್ಚರ್ ಕಾಲೇಜ್ ಕೋಲಾರ ತೊಗೊಂಡಿದ್ರೆ ಅಂದರೆ ಸೆಕೆಂಡ್ ಪಾರ್ಟಿ ಬೇರೆ. ಯಾಕಂದರೆ ಎರಡೂ ಯೂನಿವರ್ಸಿಟಿಗಳು ಡಿಫ್ರೆಂಟ್ ಇರುತ್ತೆ. ಸೊ ನೀವೇನಾದರೂ JKVK ಬ್ಯಾಂಗ್ಳೂರು ತೊಗೊಂಡಿದ್ರೆ ಓಕೆ, ನೀವು ಯೂನಿವರ್ಸಿಟಿ ಆಫ್ ಅಗ್ರಿಕಲ್ಚರ್ ಸೈನ್ಸಸ್ ಬ್ಯಾಂಗ್ಳೂರು ಅಂತ ಸೆಕೆಂಡ್ ಪಾರ್ಟಿ ತೊಗೋಬೇಕಾಗತ್ತೆ. ಅದೇ ನೀವೇನಾದ್ರು ಕೋಲಾರ ತೊಗೊಂಡಿದ್ರೆ ನೀವು ಯೂನಿವರ್ಸಿಟಿ ಆಫ್ ಆರ್ಟಿಕಲ್ಚರಲ್ ಸೈನ್ಸಸ್ ಬಾಗಲಕೋಟೆ ಅಂತ ತೊಗೋಬೇಕಾಗತ್ತೆ. ಸರ್ ಇದ್ರ ಬಗ್ಗೆ ಡೀಟೇಲ್ಡಾಗಿ ನಿಮಗೆ ಬೇಕು ಅಂತಂದರೆ ಆ ನೋಟಿಫಿಕೇಷನಲ್ಲಿ ಯಾವ ಎಕ್ಸಾಮಿನೇಷನ್ ಸೆಂಟ್ರು ಯಾವ ಯೂನಿವರ್ಸಿಟಿಗೆ ಬರುತ್ತೆ ಅಂತ ಕೊಟ್ಟಿರ್ತಾರೆ. ಆ ಯೂನಿವರ್ಸಿಟಿಯ ಹೆಸರ ಮೇಲೆ ನೀವು ಸೆಕೆಂಡ್ ಪಾರ್ಟಿ ಅಂತ ತೊಗೋಬೇಕು. ಯಾಕಂದರೆ ಆ ಸೆಕೆಂಡ್ ಪಾರ್ಟಿ ನೀವೇನು ತೊಗೊಳ್ತೀರಲ್ವಾ ಓಕೆ, ಆ ಸೆಕೆಂಡ್ ಪಾರ್ಟಿದು ನೀವು ಯಾವ ಪ್ರಾಕ್ಟಿಕಲ್ ಎಕ್ಸಾಮಿನೇಷನ್ ಸೆಂಟರ್ ತೊಗೊಳ್ತೀರೋ ಅದ್ರ ಮೇಲೆ ನೀವು ಅಮೌಂಟ್ ಪೇ ಮಾಡೋದ್ರಿಂದ ಆ ಯೂನಿವರ್ಸಿಟಿಗೆ ಅಡ್ರೆಸ್ ಮಾಡಬೇಕಾಗುತ್ತೆ. ಹಾಗಾಗಿ ಫಸ್ಟ್ ಪಾರ್ಟಿ ಸೆಕೆಂಡ್ ಪಾರ್ಟಿ ನೀವು ಯಾವ ಎಕ್ಸಾಮಿನೇಷನ್ ಸೆಂಟರ್ ತೊಗೊಂಡಿರ್ತೀರೋ ಅದ್ರದ್ದು ಪರ್ಟಿಕ್ಯುಲರ್ ಯೂನಿವರ್ಸಿಟಿ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ಅದನ್ನು ಮೇಜರ್ ಕನ್ಸರ್ನ್. ಸರ್ ಇದನ್ನು ಎಕ್ಸಾಮಿನೇಷನ್ ಬರೆಯೋದ್ರಿಂದ ಏನು ಸರ್ ನಮ್ಗೆ ಅಡ್ವಾಂಟೇಜ್ ಅಂತಂದರೆ, ನಿಮಗೆ CETಯಲ್ಲಿ ಓಕೆ ಕಾಮನಾಗಿ 2 ರ್ಯಾಂಕ್ ವೆಟರ್ನರಿ ಮತ್ತು ಅಗ್ರಿಕಲ್ಚರ್ ಅನ್ನೋದು ಕಾಮನಾಗಿ 2 ರ್ಯಾಂಕ್ ಕೊಡ್ತಾರೆ. ನೀವು CET PCMB ಬರೆದಿದ್ದೀರಾ ಅಂತಂದರೆ ಅದಕ್ಕೆ ಬರೀ 50% ಸೀಟ್ಸ್ ಮಾತ್ರ ರಿಸರ್ವೇಷನ್ ಇರುತ್ತೆ. ಇನ್ನು ರಿಮೈನಿಂಗ್ 50% ಯಾರಿಗೆ ರಿಸರ್ವೇಷನ್ ಕೊಟ್ಟಿರ್ತಾರೆ ಅಂತಂದರೆ, ಯಾರು ಈ ಪ್ರಾಕ್ಟಿಕಲ್ ಎಕ್ಸಾಮಿನೇಷನ್ ಬರೀತಾರೋ ಅವರು ಯಾರು 200 ಮಾರ್ಕ್ಸ್ಗೆ 100 ಮಾರ್ಕ್ಸ್ ಮೇಲೆ ಕ್ರಾಸ್ ಮಾಡ್ತಾರೋ ಅವರಿಗೆ ಆ ರೈತರ ಮಕ್ಕಳ ಕೆಳಗಡೆ ಏನು ರಿಸರ್ವೇಷನ್ ಸೀಟ್ಸ್ ಇರುತ್ತೆ ಅದನ್ನು ತಗೊಳ್ಳಿಕ್ಕೆ ಅವಕಾಶ ಕೊಡ್ತಾರೆ. ಆ ರ್ಯಾಂಕ್ಸ್ ಹೆಂಗೆ ಅನೌನ್ಸ್ ಆಗುತ್ತೆ ಅಂತಂದರೆ, ನೀವು ವೆಟರ್ನರಿ ಪ್ರಾಕ್ಟಿಕಲ್ ರ್ಯಾಂಕ್ ಅಂತ ಕೊಡ್ತಾರೆ. ಈ ಪ್ರಾಕ್ಟಿಕಲ್ ಎಕ್ಸಾಮಲ್ಲಿ 200ಗೆ 100 ಮೇಲೆ ಕ್ರಾಸ್ ಮಾಡಿದ್ರೆ ನಿಮಗೆ ವೆಟರ್ನರಿ ಪ್ರಾಕ್ಟಿಕಲ್ ಅಂತ ಕೊಡ್ತಾರೆ. ವೆಟರ್ನರಿ ಪ್ರಾಕ್ಟಿಕಲ್ ರ್ಯಾಂಕ್ ಹೆಂಗೆ ಅನೌನ್ಸ್ ಆಗುತ್ತೆ ಅಂತಂದರೆ 50% CET ಫಿಸಿಕ್ಸ್ ಕೆಮಿಸ್ಟ್ರಿ ಬಯಾಲಜಿ ಸಬ್ಜೆಕ್ಟ್ನ ಕನ್ಸಿಡರ್ ಮಾಡ್ತಾರೆ. ಇನ್ನು ರಿಮೈನಿಂಗ್ 50% ಬಂದು ಈ ಪ್ರಾಕ್ಟಿಕಲ್ ಎಕ್ಸಾಮಿನೇಷನ್ ಏನು ಬರೆದಿರ್ತೀರಲ್ವ ಸೊ ಆ ಮಾರ್ಕ್ಸ್ನ ಕನ್ಸಿಡರ್ ಮಾಡಿ ನಿಮಗೆ ವೆಟರ್ನರಿ ಪ್ರಾಕ್ಟಿಕಲ್ ರ್ಯಾಂಕ್ ಅಂತ ಕನ್ಸಿಡರ್ ಮಾಡ್ತಾರೆ. ಅದು ವೆಟರ್ನರಿ ಕೋರ್ಸ್ ಯೂಸ್ ಆಗುತ್ತೆ. ಅದೇ ನೀವೇನಾದರೂ ಅಗ್ರಿಕಲ್ಚರ್ ಪ್ರಾಕ್ಟಿಕಲ್ ರ್ಯಾಂಕ್ ಅಂತ ಬಂತು ಅಂದರೆ ಅದು ಹೆಂಗೆ ಕೊಡ್ತಾರೆ ಅಂತಂದರೆ 25% ಥಿಯರಿ PCMB ಪ್ಲಸ್ 25% CET PCMB ಪ್ಲಸ್ 50% ಈ ಪ್ರಾಕ್ಟಿಕಲ್ ಟೆಸ್ಟ್ನ ಕನ್ಸಿಡರ್ ಮಾಡಿ ನಿಮಗೆ ರ್ಯಾಂಕ್ ಕೊಡ್ತಾರೆ. ಹಾಗಾಗಿ ಈ ವೆಟರ್ನರಿ ಅಗ್ರಿಕಲ್ಚರ್ ಪ್ರಾಕ್ಟಿಕಲಲ್ಲಿ ನಿಮಗೆ ಥಿಯರಿಗೂ ವೇಟೇಜ್ ಇರುತ್ತೆ, CETಗೂ ವೇಟೇಜ್ ಇರುತ್ತೆ, ಪ್ರಾಕ್ಟಿಕಲ್ ಎಕ್ಸಾಮ್ಗೂ ವೇಟೇಜ್ ಇರುತ್ತೆ. ಬಟ್ ಎರಡೂ ರ್ಯಾಂಕಲ್ಲಿ 50% ವೇಟೇಜು ಪ್ರಾಕ್ಟಿಕಲ್ ಟೆಸ್ಟ್ಗಿರುತ್ತೆ. ಯಾರು 200ಗೆ 180 ಪ್ಲಸ್ ತೊಗೊಳ್ತಿರೋ ಡೆಫಿನೆಟ್ ಆಗಿ ನಿಮ್ಗೊಂದು ಒಳ್ಳೆ ಕೋರ್ಸಸ್ಸು ನೀವು ಯಾವುದೇ ಕ್ಯಾಟಗರಿ ಆಗಿದ್ರೂ ಕೂಡ ಸಿಗುವಂಥ ಸಾಧ್ಯತೆಗಳಿರ್ತವೆ. ಹಾಗಾಗಿ ಈ ಎಕ್ಸಾಮಿನೇಷನ್ಗೆ ಪ್ರಿಪರೇಷನ್ ಆಗಬೇಕು ಅಂದರೆ ಮೇಜರ್ಲಿ ನನ್ನ ಸಜೆಷನ್ನು, ನೀವು ಯೂನಿವರ್ಸಿಟಿ ಆಫ್ ಅಗ್ರಿಕಲ್ಚರ್ ಸೈನ್ಸ್ ಅಥವಾ ಹಾರ್ಟಿಕಲ್ಚರ್ ಸೈನ್ಸ್ಗೆ ನೀವು ಫಿಸಿಕಲಿ ವಿಸಿಟ್ ಮಾಡಿ ಅಲ್ಲಿರುವಂಥ ಪ್ರೊಫೆಸರ್ಸ್ಗೆ ಅಥವಾ ಯಾರು ಅಲ್ಲಿರೋರನ್ನ ಕೇಳಿ ಎಕ್ಸಾಮಲ್ಲಿ ಏನು ಕೇಳ್ತಾರೆ ಅಂದರೆ ಅವರು ಹೇಳ್ತಾರೆ ಏನೇನು ಸೀಡ್ಸು ವೆಜಿಟೇಬಲ್ಸು ಅಲ್ಲೆಲ್ಲ ಪ್ಲಾಂಟ್ಸ್ ಎಲ್ಲ ಇರ್ತವೆ ಅದನ್ನ ಅಲ್ಲಿ ಹೇಳ್ತಾರೆ. ಅದನ್ನ ಮ್ಯೂಸಿಯಂ ಇರ್ತವೆ ನೋಡ್ಕೊಂಬನ್ನಿ ಅಂತ ಹೇಳ್ತಾರೆ. ಅವನ್ನೆಲ್ಲ ಹೋಗಿ ಒಂದ್ಸರಿ ನೋಡ್ಕೊಂಬಂದರೆ ಡೆಫಿನೆಟ್ ಆಗಿ ಈ ಪ್ರಾಕ್ಟಿಕಲ್ ಎಕ್ಸಾಮು ತುಂಬ ಸಿಂಪಲ್ಲು. ಸೊ ಆರಾಮಾಗಿ ಬರಿಬೋದಾಗುತ್ತೆ. ಅಕಸ್ಮಾತ್ ಯಾರಾದರೂ ನಿಮ್ಮ ಪೇರೆಂಟ್ಸ್ ಸ್ಯಾಲ್ರಿಡ್ ಪರ್ಸನ್ಸ್ ಆಗಿದ್ದರೆ ನನ್ನ ಸಜೆಷನ್ನು ಓಕೆ, ಎಸ್ಪೆಷಲಿ ನೀವು ಇದನ್ನು ಕ್ಲೈಮ್ ಮಾಡಿಕೊಂಡ್ರೂ ಯೂಸ್ ಇರಲ್ಲ. ಯಾಕೆ ಅಂತಂತಂದರೆ ನಿಮ್ಮ ಇನ್ಕಮ್ಗಿಂತೂ ಅಗ್ರಿಕಲ್ಚರ್ ಇನ್ಕಮ್ ಜಾಸ್ತಿ ಇದೆ ಅಂತ ತೋರಿಸ್ಕೊಂಡ್ರೆ ಮಾತ್ರ ನೀವು ಅಗ್ರಿಕಲ್ಚರ್ ಕೋಟಾ ಕ್ಲೈಮ್ ಆಗ್ತೀರಾ, ಇಲ್ಲ ಅಂದರೆ ಎಲಿಜಿಬಲ್ ಆಗಲ್ಲ. ಅವಾಗೇನಾಗುತ್ತೆ, ನಿಮ್ಮ ಇನ್ಕಮ್ಗಿಂತೂ ಅಗ್ರಿಕಲ್ಚರ್ ಇನ್ಕಮ್ ಜಾಸ್ತಿ ತೋರಿಸ್ಕೊಂಡಿದ್ರೆ ಅಂತಂದರೆ ಬೈ ಡಿಫಾಲ್ಟ್ ನಿಮ್ಮ ಸ್ಯಾಲ್ರಿ ಒಂದು 5 ಲಕ್ಷ ಇರುತ್ತೆ ಅಂದ್ಕೊಳ್ರಿ ವರ್ಷಕ್ಕೆ. ಅದಕ್ಕೆ ಅಗ್ರಿಕಲ್ಚರ್ ತೋರಿಸ್ಕೋಬೇಕಂದ್ರೆ ಇನ್ನು 5 ಲಕ್ಷಕ್ಕಿಂತ ಜಾಸ್ತಿ ತೋರಿಸ್ಕೋಬೇಕು. ಅದಕ್ಕಿಂತ ಜಾಸ್ತಿ ತೋರಿಸ್ಕೊಂಡ್ರೆ ಅಂದರೆ ನಿಮ್ಮದು ಕ್ಯಾಟಗರಿ ಹೋಗ್ತದೆ. ಹಾಗಾಗಿ ಯಾರು ಗೌರ್ಮೆಂಟ್ ಎಂಪ್ಲಾಯೀಸ್ ಇರ್ತೀರಿ, ಸೊ ಒಳ್ಳೆ IT ಫೈಲ್ ಮಾಡ್ತೀರಾ, ಅವರು ನೀವು ಕ್ಲೈಮ್ ಮಾಡ್ಕೊಳ್ದೇ ಇರೋದೇ ಬೆಟ್ರು. ಇನ್ನು SC ST ಕ್ಯಾಟಗರಿ ಮತ್ತು ಕ್ಯಾಟಗರಿ 1ಗೆ ಇನ್ಕಮ್ ಲಿಮಿಟ್ ಇಲ್ಲದೆ ಇರೋದ್ರಿಂದ ಅವ್ರು ನೀವೇನು ಮಾಡ್ಬೋದು ಅಂತಂತಂದರೆ ನೀವು ಕ್ಲೈಮ್ ಮಾಡ್ಕೊಳ್ಳಿ. ಓಕೆ, ಅದಕ್ಕೆ ಏನು ಮಾಡಬೇಕಾಗತ್ತೆ, ನೀವು ಅಫಿಡಿಯೇಟ್ 2 ಅಂತ ಕೊಡಬೇಕಾಗತ್ತೆ. ನಿಮ್ಮ ಪೇರೆಂಟ್ಸು ಸ್ಯಾಲ್ರಿ ಸರ್ಟಿಫಿಕೇಟ್ ಪ್ರೊಡ್ಯೂಸ್ ಮಾಡಬೇಕಾಗತ್ತೆ. ಆ ಅಫಿಡಿಯೇಟಲ್ಲಿ ನಿಮ್ಮ ಪೇರೆಂಟ್ಸ್ದು ಅಗ್ರಿಕಲ್ಚರ್ ಮೇನ್ ಸೋರ್ಸ್ ಆಫ್ ಇನ್ಕಮ್ಮು, ಮೇಜರ್ ಸೋರ್ಸ್ ಆಫ್ ಇನ್ಕಮ್ ಅಂತ ನೀವು ಕರೆಕ್ಟಾಗಿ ಮೆನ್ಷನ್ ಮಾಡಿ ಅದರಲ್ಲಿ ನಿಮ್ಮದು ಸ್ಯಾಲ್ರಿದು ಎಷ್ಟು ಬರ್ತಾ ಇದೆ, ಅಗ್ರಿಕಲ್ಚರ್ದು ಎಷ್ಟು ಬರ್ತಾ ಇದೆ ಅಂತ ನೀವು ಮೆನ್ಷನ್ ಮಾಡಬೇಕಾಗತ್ತೆ. ಆ್ಯಂಡ್ ಫಸ್ಟ್ ಪಾರ್ಟಿ ನಾನು ಹೇಳ್ದಂಗೆ ಓಕೆ, ಸೊ ಆ್ಯಸ್ ಪರ್ ನಿಮ್ಮ ಸ್ಟೂಡೆಂಟ್ ನೇಮ್ ಇರುತ್ತೆ. ಸೆಕೆಂಡ್ ಪಾರ್ಟಿ ಬಂದ್ಬಿಟ್ಟು ನಿಮಗೆ ಯೂನಿವರ್ಸಿಟಿ ಹೆಸರು ಇರ್ತದೆ. ಬಟ್ ಮೇಜರ್ಲಿ ಸ್ಯಾಲ್ರಿಡ್ ಎಂಪ್ಲಾಯೀಸ್ಗೆ ಅಷ್ಟು ಕೆಲವು ಟೈಮು ಅವಕಾಶಗಳು ಕಡಿಮೆ ಇರ್ತವೆ. ಸೊ ಬಟ್ SC ST ಮತ್ತು ಕ್ಯಾಟಗರಿ 1 ಯಾರು ಇದ್ದರೆ ನೀವು ಕ್ಲೈಮ್ ಮಾಡ್ಕೊಳ್ಳಿ. ಎಲಿಜಿಬಲ್ ಆಯಿತು ಅಂತಂದರೆ ಒಂದು ಒಳ್ಳೆ ಅವಕಾಶ ಇದೆ. ಸೊ ಇದು ಮೇಜರ್ಲಿ. ಸೊ ನಿಮಗೇನಾಗುತ್ತೆ ಅಂದರೆ ಈ ಡಾಕ್ಯುಮೆಂಟ್ಸ್ ಅಪ್ಲೋಡ್ ಮಾಡೋದಕ್ಕೆ ಟೈಮ್ ಬಂದ್ಬಿಟ್ಟು ನಿಮಗೆ 28ವರೆಗೂ ಇದೆ ಅನಿಸುತ್ತೆ. 28 ಏಪ್ರಿಲ್ವರೆಗೂ ನೀವು ಡಾಕ್ಯುಮೆಂಟ್ಸ್ ಅಪ್ಲೋಡ್ ಮಾಡ್ಬೋದು. ನೀವು ಡಾಕ್ಯುಮೆಂಟ್ಸ್ ಅಪ್ಲೋಡ್ ಮಾಡ್ತಾನೆ ನಿಮ್ಗೆ ಏನಾಗುತ್ತೆ, ವೆರಿಫಿಕೇಷನ್ ಕೂಡ ಆಗಿಬಿಡುತ್ತೆ. ವೆರಿಫಿಕೇಷನ್ ಆದಮೇಲೆ ನಿಮ್ಗೊಂದು ಲಿಸ್ಟು ಕೊಡ್ತಾರೆ, ಎಲಿಜಿಬಿಲಿಟಿ ಲಿಸ್ಟು. ಅದರಲ್ಲಿ ಏನಾದರೂ ಕೆಲವರು ರಿಜೆಕ್ಟ್ ಆಗೋ ಚಾನ್ಸಸ್ ಇರ್ತವೆ, ಯಾಕಂದರೆ ಡಾಕ್ಯುಮೆಂಟ್ಸ್ ಪ್ರಾಪರಾಗಿ ಅಪ್ಲೋಡ್ ಮಾಡಿರಲ್ಲ. ಅವ್ರದ್ದೇನಾಗುತ್ತೆ, ರೀಸಬ್ಮಿಷನ್ ಮಾಡೋದಕ್ಕೆ ಡೇಟ್ ಕೊಟ್ಟಿರ್ತಾರೆ. ಅಂದರೆ 6ನೇ ತಾರೀಕು ಒಳಗಡೆ ನೀವು ಫಿಸಿಕಲಿ ಹೋಗ್ಬಿಟ್ಟು ಯಾವ ಯೂನಿವರ್ಸಿಟಿಲಿ ನೀವು ಕ್ಲೈಮ್ ಮಾಡ್ಕೊಳ್ತೀರೋ ಅಲ್ಲಿ ಮತ್ತೆ ಡಾಕ್ಯುಮೆಂಟ್ಸ್ ರೀಸಬ್ಮಿಟ್ ಮಾಡಬೇಕಾಗುತ್ತೆ. ಆ ರೀಸಬ್ಮಿಟ್ ಮಾಡಿದ್ರೆ ನಿಮ್ಮದೆಲ್ಲ ಡಾಕ್ಯುಮೆಂಟ್ಸ್ ಪರ್ಫೆಕ್ಟ್ ಆಗಿದೆ ಅಂತಂದರೆ ಮತ್ತೆ ನಿಮಗೆ
ಎಲಿಜಿಬಿಲಿಟಿ ಲಿಸ್ಟ್ ಅಂತ ಕೊಡ್ತಾರೆ. ಆ ಎಲಿಜಿಬಿಲಿಟಿ ಲಿಸ್ಟ್ ಅಂತ ಕೊಟ್ಟ ಮೇಲೆ ಓಕೆ ನಿಮಗೆ ಹಾಲ್ ಟಿಕೆಟ್ 10ನೇ ತಾರೀಕು ಡೌನ್ಲೋಡ್ ಮಾಡ್ಕೊಳ್ಳೋಕೆ ಅವಕಾಶ ಕೊಡ್ತಾರೆ ಫೈನಲ್ ಲಿಸ್ಟ್ ಕೊಟ್ಟ ಮೇಲೆ. ಅದಾದಮೇಲೆ ನಿಮ್ಗೇನಾಗುತ್ತೆ, ಸೊ ಪ್ರಾಕ್ಟಿಕಲ್ ಎಕ್ಸಾಮಿನೇಷನ್ ಇರ್ತದೆ. ಪ್ರಾಕ್ಟಿಕಲ್ ಎಕ್ಸಾಮಿನೇಷನ್ ಬಂದ್ಬಿಟ್ಟು 14th ಓಕೆ, ಸೊ ಮೇ 14th ಮೇ ನಿಮಗೆ ಎಕ್ಸಾಮಿನೇಷನ್ ಬರೀಬೇಕಾಗತ್ತೆ. 14th ಮೇ ಎಕ್ಸಾಮಿನೇಷನ್ ಬರೀರಿ. ಆ 14th ಎಕ್ಸಾಮಿನೇಷನ್ ಮುಗಿದ್ಮೇಲೆ ಪ್ರಾಕ್ಟಿಕಲ್ ಟೆಸ್ಟಲ್ಲಿ ನಿಮ್ಗೆ ಏನಾದರೂ ಇಶ್ಯೂಸ್ ಇತ್ತು ಅಂದರೆ ಕ್ವೈರಿ ರೈಸ್ ಮಾಡ್ಕೊಳ್ಳೋದಕ್ಕೂ ಒಂದು ಡೇಟ್ ಕೊಡ್ತಾರೆ. ಓಕೆ, ಸೊ 19th 20th ಇದೆ. ಸೊ ಅದಾದಮೇಲೆ ನಿಮಗೆ ಫೈನಲ್ ರಿಸಲ್ಟ್ ಬಂದ್ಬಿಟ್ಟು 22nd ಮೇ ಅನೌನ್ಸ್ ಮಾಡ್ತಾರೆ. ಯಾರ್ಯಾರ್ದು ಎಷ್ಟು ಮಾರ್ಕ್ಸ್ ಬಂದಿದೆ ಅಂತ ಅಂದ್ಬಿಟ್ಟು ಅನೌನ್ಸ್ ಮಾಡ್ತಾರೆ. ಆ ಮಾರ್ಕ್ಸ್ನ KEಗೆ ಸಬ್ಮಿಟ್ ಮಾಡ್ತಾರೆ. ಆ ಮಾರ್ಕ್ಸ್ನ KEಗೆ ಸಬ್ಮಿಟ್ ಮಾಡಿದ ತಕ್ಷಣ ಸೊ ನಿಮ್ಗೆ ಆಟೋಮೆಟಿಕಲಿ ಅದೇ ಡೇಟ್ಗೆ CET ರಿಸಲ್ಟ್ಸು ಆಲ್ಮೋಸ್ಟ್ ಅದೇ ಡೇಟ್ಗೆ ಬರೋದ್ರಿಂದ ನಿಮ್ಗೆ ಆ CET ರ್ಯಾಂಕಿಂಗಲ್ಲೇ ಪ್ರಾಪರಾಗಿ ರ್ಯಾಂಕ್ ಕೊಡ್ತಾರೆ. ಸೊ ಇದು ಮೇಜರ್ ಥಿಂಗ್ಸ್ ಇರ್ತದೆ. ಸೊ ಈ ಮೇಜರ್ ಥಿಂಗ್ಸ್ನ ನೀವು ಫಾಲೋ ಮಾಡಿ ಓಕೆ, ಆ ಪ್ರಾಕ್ಟಿಕಲ್ಸ್ ಎಕ್ಸಾಮಿನೇಷನ್ ಸೆಂಟರ್ನ ಚೆನ್ನಾಗಿ ಬರೆದು ಇರೋವಂಥ ರಿಸರ್ವೇಷನ್ಸ್ನ ಯೂಸ್ ಮಾಡ್ಕೊಳ್ಳಿ. ಸೊ ಯಾವುದೇ ಕಾರಣಕ್ಕೂ ನಿಮಗೆ ಅಗ್ರಿಕಲ್ಚರ್ ಕೋಟಾ ಬಗ್ಗೆ ಗೊತ್ತೇ ಇಲ್ಲ ಅಂತಂದರೆ ಮಾಡಿಫಿಕೇಷನ್ ಕೂಡ ಟೈಮ್ ಕೊಟ್ಟಿದ್ರು. ಆ ಮಾಡಿಫಿಕೇಷನ್ ಮಾಡ್ಕೊಂಡು ನೀವು ಕ್ಲೈಮ್ ಮಾಡಿಕೊಂಡ್ರು ಕೂಡ ಯೂಸ್ ಆಗುತ್ತೆ. ಸೊ ಇದು ಎಷ್ಟೋ ಜನಕ್ಕೆ ಮಾಹಿತಿ ಗೊತ್ತಿಲ್ಲ, ಹಂಗಾಗಿ ಇದು ವಿಡಿಯೋ ಮಾಡ್ತಾ ಇದ್ದೀನಿ. ಸೊ ಯೂಸ್ ಮಾಡಿಕೊಂಡು ನಿಮಗೆ ಅಗ್ರಿಕಲ್ಚರ್ ಕೋರ್ಸಸ್ಗೆ ಇಂಟ್ರೆಸ್ಟ್ ಇತ್ತು ಅಂದರೆ ಡೆಫಿನೆಟಾಗಿ ಸೊ ನಿಮಗೆ ಬೆನಿಫಿಟ್ ಆಗುತ್ತೆ ಅಂತ ಹೇಳ್ತಾ ಓಕೆ, ಇವತ್ತಿನ ವೀಡಿಯೋ ಮುಗಿಸ್ತಾ ಇದ್ದೀನಿ. ಇದೇ ಥರ ನಿಮಗೆ ವೀಡಿಯೋಸ್ ಬೇಕು ಅಂತಂದರೆ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು ಸೊ ಮಚ್ ಆ್ಯಂಡ್ ಗುಡ್ ಲಕ್.